ವಿಶ್ವ ಮಧುಮೇಹ ದಿನಾಚರಣೆ ಹಿನ್ನೆಲೆ ವೈಜನಾಥ್ ಬಾನವಿ ಆಸ್ಪತ್ರೆ ವತಿಯಿಂದ ಜಾಗೃತಿ. ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಇಂದು ಮೈಸೂರಿನ ಬಾನವಿ ಆಸ್ಪತ್ರೆ ವತಿಯಿಂದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಾಕಥಾನ್ ಆಯೋಜಿಸಲಾಗಿತ್ತು. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ವಾಕಥಾನ್ಗೆ ಚಾಲನೆಯನ್ನು ನೀಡಿದರು. ವಾಕಥಾನ್ನಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಸ್ಪತ್ರೆಯಿಂದ 4 ಕಿಲೋಮೀಟರ್ ವಾಕಥಾನ್ನಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಬಾನವಿ ಆಸ್ಪತ್ರೆ ಎಂಡಿ ಡಾ ಎನ್ ವಿಜಯ್, ಚೆಲುವರಾಜ್ ಮತ್ತು ನರಸೇಗೌಡ ಭಾಗವಹಿಸಿದ್ರು. ವಾಕಥಾನ್ ಬಳಿಕ ಒಂದು ದೃಶ್ಯ ಮಾಧ್ಯಮದವರಿಗೆ ಹೆಲ್ತ್ ಕಾರ್ಡ್ ವಿತರಿಸಿದ್ರು. ಇವತ್ತಿನ ದಿನ ಬಾನವಿ ಹಾಸ್ಪಿಟಲ್ಸ್ ಅವರು ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವರು ಒಂದು ವಾಕಥಾನ್ ಅನ್ನ ಆರ್ಗನೈಸ್ ಮಾಡಿದ್ರು. ಇಟ್ಸ್ ಅ ಗುಡ್ ಮೆಸೇಜ್. ಅದು ವರ್ಲ್ಡ್ ಡಯಾಬಿಟಿಸ್ ಡೇ ದಿನ ವಾಕಥಾನ್ ಅರೇಂಜ್ ಮಾಡೋದು ಇಟ್ಸ್ ಅ ಬಿಗ್ ಮೆಸೇಜ್ ದಟ್ ಕೀಪ್ ವಾಕಿಂಗ್, ಕೀಪ್ ಚೆಕಿಂಗ್ ಆನ್ ಯುವರ್ ಹೆಲ್ತ್ ಅಂತ ಹೇಳಿ. ಸೊ ವರ್ಲ್ಡ್ ಡಯಾಬಿಟಿಕ್ ಡೇ ದಿನ ಅಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಯಾವ ರೀತಿ ಡಯಾಬಿಟಿಸ್ ಈಗ ಪ್ರೆಸೆಂಟ್ ಏನು ಸ್ಟೇಜ್ ಇದೆ, ಯಾವ ರೀತಿ ಸ್ಟೇಟಸ್ ಇದೆ, ಯಾವ ರೀತಿ ಮಕ್ಕಳಿಗೆ ಬರ್ತಾ ಇದೆ, ದೊಡ್ಡವ್ರಿಗೆ ಯಾವ ರೀತಿ ಅವರು ಅದನ್ನು ಕೇರ್ ತಗೋಬೇಕು ಅಂತ ಹೇಳಿ. ಇಟ್ಸ್ ಅ ಗುಡ್ ಪ್ರೋಗ್ರಾಮ್. ಸೊ ಐ ಕಂಗ್ರ್ಯಾಚುಲೇಟ್ ಬಾನವಿ ಹಾಸ್ಪಿಟಲ್ಸ್. ಮತ್ತು ಅವರು ತುಂಬ ಚೆನ್ನಾಗಿ ಅವರ ಹಾಸ್ಪಿಟಲ್ಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಅವರು ಮೆಡಿಕಲಿ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು. ನನ್ನ ಹೆಸರು ವಿಜಯ್ ಕುಮಾರ್, ಬಾನವಿ ಆಸ್ಪತ್ರೆ ವೈದ್ಯಕೀಯ ಡಯಾಬಿಟಿಸ್ ಬಗ್ಗೆ ನಮ್ಮ ವೈದ್ಯರಾದ ಡಾಕ್ಟರ್ ಚಂದನ್ ಅವರು ಹೇಳಿದ್ದಾರೆ. ನಾನು ಕೆಲವು ಮಾತುಗಳು ಆಸ್ಪತ್ರೆ ಬಗ್ಗೆ ಹೇಳಲಿಕ್ಕೆ ಕಳೆದ 13 ವರ್ಷದಿಂದ ನಾವು ಈ ಬಾನವಿ ಆಸ್ಪತ್ರೆಯನ್ನು ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಇತ್ತೀಚೆಗೆ ಯಾವುದೇ ಬೆಳವಣಿಗೆಯಲ್ಲಿ ಹೊಸ ಡಿಪಾರ್ಟ್ಮೆಂಟ್ಗಳನ್ನ ಓಪನ್ ಮಾಡಿ, ಮುಖ್ಯವಾಗಿ ಪೇನ್ ಕ್ಲಿನಿಕ್ ಅಂತ ಓಪನ್ ಮಾಡಿರೋಂಥದ್ದು. ಇದರಲ್ಲಿ ನಮ್ಮ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರ ಲೀಡರ್ಶಿಪ್ಪಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಪೇನ್ ಕ್ಲಿನಿಕಲ್ಲಿ ನಾವು ಪ್ಯಾಲಿಯೇಟಿವ್ ಪೇನ್ ಕೇರ್ ಇರ್ಬೋದು, ಇಲ್ಲ ಕ್ರೋನಿಕ್ ಪೇನ್ ಕೇರ್, ಇವುಗಳನ್ನ ಅಡ್ರೆಸ್ ಮಾಡ್ತೀವಿ. ಇದರಿಂದ ರೋಗಿಗಳಿಗೆ ನೋವಿಂದ ಆದಷ್ಟು ಬೇಗ ಮುಕ್ತರಾಗ ಅವಕಾಶ. ಅದೇ ರೀತಿ ಫಿಸಿಯೋಥೆರಪಿನ ನಾವು ಅಪ್ಗ್ರೇಡ್ ಮಾಡಿದ್ದೀವಿ. ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳನ್ನ ಅಡಾಪ್ಟ್ ಮಾಡ್ತೀವಿ. ಇದರಲ್ಲೂ ಸಹ ಪ್ಯಾಲಿಯೇಟಿವ್ ಕೇರ್ ಇರ್ಬೋದು, ಇಲ್ಲ ನೋವಿಗೆ ಸಂಬಂಧಪಟ್ಟಿದ್ದು, ಮೇನಾಗಿ ಮೂಳೆಗೆ ಸಂಬಂಧಪಟ್ಟಿದ್ದು, ನರರೋಗಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಾಯಾಮಗಳು ಹಾಗೂ ಥೆರಪಿಗಳನ್ನ ಇನ್ವಾಲ್ವ್ ಮಾಡ್ತೀವಿ. ಇನ್ನೊಂದು ಒಳ್ಳೆ ಮುಖ್ಯವಾದ ಮೈಲ್ಸ್ಟೋನ್ ಅಂದರೆ ನಮಗೆ ಈ ವರ್ಷ 2 ಮೆಡಿಸಿನ್ DNB ಸೀಟ್ಗಳು ಸಿಕ್ಕಿರೋಂಥದ್ದು. ಅದು ಅತಿ ಶೀಘ್ರದಲ್ಲೇ ನಮಗೆ ಅನಸ್ತೇಷಿಯಾ DNB ಸೀಟ್ಗಳು ಸಿಗ್ತವೆ. ಈ DNB ಸಿಗೋದ್ರಿಂದ ಈಗ ನಾವು ಮುಂದಕ್ಕೆ ಬರೀ ಪೇಷಂಟ್ನ ಟ್ರೀಟ್ ಮಾಡೋದಲ್ಲದೆ ಪೇಷಂಟ್ನ ಟ್ರೀಟ್ ಮಾಡೋವಂಥ ವೈದ್ಯರನ್ನು ಸೊಸೈಟಿಗೆ ಕೊಡ್ತಾ ಇದ್ದೀವಿ.